ವೀಕ್ಷಕರೇ, ಅದ್ದೂರಿಯಾಗಿ ರಾಜ ರಾಣಿ 2 ಶೋ ಆರಂಭವಾಗಿದೆ. ರಿಯಲ್ ಜೋಡಿಗಳು ಭಾಗವಹಿಸುವ ಈ ಕಾರ್ಯಕ್ರಮವು ಪ್ರೇಕ್ಷಕರಿಗೆ ಹೆಚ್ಚು ಇಷ್ಟ ಆಗ್ತಿದೆ. ಮೊದಲ ಸೀಸನ್ನಲ್ಲಿ ಹಲವು ಸೆಲೆಬ್ರಿಟಿ ಜೋಡಿಗಳು ಭಾಗವಹಿಸಿದ್ರು. ಅದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟವರು ಅನುಪಮಾ ಗೌಡ. ಹೌದು, ಅನುಪಮಾ ಗೌಡ ಅವರ ನಿರೂಪಣೆಯಲ್ಲಿ ಮೊದಲ ಸೀಸನ್ ಮೂಡಿ ಬಂದಿತ್ತು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಜೂನ್ 11ರಂದು 2ನೇ ಸೀಸನ್ ಇದೀಗ ಶುರುವಾಗಿದೆ. ಆದರೆ ಈ ಬಾರಿ ಅನುಪಮಾ ಗೌಡ ಅವರು ನಿರೂಪಣೆಯನ್ನ ಮಾಡ್ತಾ ಇಲ್ಲ. ಇದು ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. ಅಷ್ಟಕ್ಕೂ ಅನುಪಮಾ ಅವರು ಯಾಕೆ ಆಂಕರಿಂಗ್ ಮಾಡಿಲ್ಲ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಮೂಡಿತ್ತು. ಅದೇ ರೀತಿ ಅವರೇ ನಿರೂಪಣೆ ಮಾಡಬೇಕು ಅಂತ ಅಭಿಮಾನಿಗಳು ಒತ್ತಾಯವನ್ನ ಕೂಡ ಮಾಡಿದ್ರು. ನಂತರದಲ್ಲಿ ಅನುಪಮಾ ಗೌಡ ಅವರು ಸ್ವತಃ ಲೈವ್ ಬರುವ ಮುಖಾಂತರವಾಗಿ ಸ್ಪಷ್ಟನೆಯನ್ನ ನೀಡೋದಕ್ಕೆ ಮುಂದಾಗಿದ್ರು. ಆದರೂ ಕೂಡ ಎಲ್ಲ ವಿಚಾರಗಳು ಕೂಡ ತಿಳಿದು ಬಂದಿರಲಿಲ್ಲ. ಆದರೆ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳು ತಡವಾಗಿ ಬೆಳಕಿಗೆ ಬಂದಿದೆ. ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಅನುಪಮಾ ಗೌಡ ಅವರ ನಿರೂಪಣೆ ನಿಮಗೂ ಕೂಡ ತುಂಬಾನೇ ಇಷ್ಟ ಅನ್ನೋದಾದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಕಿರುತೆರೆಯ ಎಲ್ಲ ಸಂಬಂಧಪಟ್ಟ ಮಾಹಿತಿಗಳಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು ವೀಕ್ಷಕರೇ, ಕನ್ನಡ ಕಿರುತೆರೆಯ ಜನಪ್ರಿಯ ರಾಜಾರಾಣಿ ರಿಯಾಲಿಟಿ ಶೋನ 2ನೇ ಆವೃತ್ತಿ ಆರಂಭ ಆಗಿದೆ. ನಟಿ ತಾರಾ ಮತ್ತು ಸೃಜನ್ ಲೋಕೇಶ್ ತೀರ್ಪುಗಾರರಾಗಿದ್ದ ರಾಜಾರಾಣಿ ಸೀಸನ್ 1 ಭರ್ಜರಿ ಯಶಸ್ಸು ಕಂಡಿತ್ತು. ಇನ್ನು ರಾಜಾರಾಣಿ ಸೀಸನ್ 1ಕ್ಕೆ ನಟಿ ಅನುಪಮಾ ಗೌಡ ಅವರು ನಿರೂಪಕಿಯಾಗಿದ್ದರು. ಇದೀಗ ರಾಜಾರಾಣಿ ಸೀಸನ್ 2 ಆರಂಭವಾಗಿದೆ. ತೀರ್ಪುಗಾರರ ಜಾಗದಲ್ಲಿ ತಾರಾ ಮತ್ತು ಸೃಜನ್ ಇದ್ದಾರೆ. ಆದರೆ ನಿರೂಪಕಿಯಾಗಿ ಅನುಪಮಾ ಗೌಡ ಬದಲು ಜಾನ್ವಿ ರಾಯಲ್ ಎಂಟ್ರಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅನುಪಮಾ ಗೌಡ ಅವರು ಲೈವ್ ಬಂದು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಮುಂದಾಗಿದ್ರು. ಆದರೆ ಎಲ್ಲ ವಿಚಾರವನ್ನ ಹಂಚಿಕೊಂಡಿರಲಿಲ್ಲ. ಇದೀಗ ಒಂದಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ಅವರು ಲೈವ್ ಬಂದು ಎಲ್ಲರೂ ರಾಜಾರಾಣಿ ಬಗ್ಗೆ ಕೇಳ್ತಿದ್ದಾರೆ, ಎಲ್ಲ ಕಡೆ ಕಮೆಂಟ್ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ನಲ್ಲೂ ಅದೇ ಚರ್ಚೆ ನಡೀತಾ ಇದೆ. ಹಾಗಾಗಿ ನಾನು ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅನ್ನಿಸ್ತು. ಅಂದಹಾಗೆ ನಾನು ಜೀ ಕನ್ನಡದ ಸೂಪರ್ ಜೋಡಿ ಅನ್ನೋ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಿಲ್ಲ. ಇನ್ನೊಂದಷ್ಟು ಜನ ಸ್ಟಾರ್ ಸುವರ್ಣ ಅಂತಾನೂ ಹೇಳಿದ್ರು. ಒಂದು ವಿಷಯ ಏನಂದ್ರೆ, ನಾನು ಜೀ ಅಥವಾ ಸುವರ್ಣದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಅಲ್ಲಿ ಶೂಟಿಂಗ್ ಆರಂಭಿಸಬೇಕಿತ್ತು. ಅದ್ರ ಬಗ್ಗೆ ಅಪ್ಡೇಟ್ ನೀಡಿಲ್ಲ, ಅದ್ರ ಬಗ್ಗೆ ಮಾತನಾಡಿಲ್ಲ ಅಂದರೆ ಖಂಡಿತವಾಗಿ ನಾನು ಅಲ್ಲಿ ಯಾವುದೇ ಶೋ ಮಾಡ್ತಿಲ್ಲ ಅಂತ ಅರ್ಥ ಎಂದು ಅನುಪಮಾ ಅವರು ಹೇಳಿದರು. ರಾಜಾರಾಣಿ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಾ ಇದ್ದೀರಿ, ನನಗೂ ಗೊತ್ತಿಲ್ಲ. ವೈಯಕ್ತಿಕವಾಗಿ ನಾನು ಬ್ಯುಸಿ ಇದ್ದೆ, ಇನ್ನೂ ಏನೇನೋ ಕಾರಣಗಳಿದ್ವು. ಒಂದು ಸ್ಪಷ್ಟನೆ ಏನಂದರೆ, ನಾನು ರಾಜಾರಾಣಿ ಶೋವನ್ನು ಬಿಟ್ಟಿಲ್ಲ. ನನಗೆ ಅಲ್ಲಿಂದ ಕರೆ ಬಂದಿದ್ರೆ ನಾನು ತುಂಬ ಖುಷಿಯಿಂದ ಇಷ್ಟಪಟ್ಟು ಶೋ ಮಾಡ್ತಿದ್ದೆ. ಎಲ್ಲರೂ ಕೂಡ ಸೀಸನ್ 1 ಇಷ್ಟಪಟ್ಟಿದ್ರಿ, ನನಗೆ ಕರೆ ಬಂದಿಲ್ಲ. ಹಾಗಾಗಿ ನಾನು ಸೀಸನ್ 2 ಶೋ ನಿರೂಪಣೆ ಮಾಡ್ತಿಲ್ಲ. ಅದು ಬಿಟ್ಟರೆ ಬೇರೇನೂ ದೊಡ್ಡ ವಿಚಾರಗಳಿಲ್ಲ. ಇನ್ನೊಂದಷ್ಟು ವಿಚಾರಗಳನ್ನು ನಾನು ಚರ್ಚೆ ಮಾಡೋದಕ್ಕೂ ಇಷ್ಟಪಡೋದಿಲ್ಲ ಅಂತ ಹೇಳಿದರು. ಅನುಪಮಾ ಗೌಡ ಅವರ ಈ ಮಾತುಗಳನ್ನು ಕೇಳಿದರೆ ಗೊತ್ತಾಗುತ್ತೆ ಅವರ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವಾಗಿದೆ ಅನ್ನೋದು. ಈ ಬಗ್ಗೆ ಅವರು ಲೈವ್ನಲ್ಲೂ ಕೂಡ ಹೆಚ್ಚು ಮಾತನಾಡೋದಕ್ಕೆ ಇಷ್ಟಪಡಲಿಲ್ಲ. ಜೊತೆಗೆ ಅನುಪಮಾ ಗೌಡ ಅವರು ಮಾತನಾಡುತ್ತಾ, ನಾನು ಈ ಸಲ ರಾಜಾರಾಣಿ ನಿರೂಪಣೆ ಮಾಡ್ತಿಲ್ಲ. ಈ ಮೂಲಕ ನಿಮ್ಮೆಲ್ಲರಿಗೂ ಸ್ಪಷ್ಟನೆ ಸಿಕ್ಕಿದೆ ಅಂದುಕೊಳ್ತೇನೆ. ನೀವೆಲ್ಲರೂ ಬೇಜಾರಾಗಿದ್ದೀರಿ ಅಂತ ನನಗೆ ಗೊತ್ತಿದೆ. ಆ ಶೋನಲ್ಲಿ ನೀವೆಲ್ಲರೂ ನನ್ನನ್ನು ಎಷ್ಟು ಮಿಸ್ ಮಾಡಿಕೊಳ್ತೀರೋ ಅಷ್ಟೇ ನಾನು ಕೂಡ ಆ ಶೋವನ್ನು ಮಿಸ್ ಮಾಡಿಕೊಳ್ತೇನೆ. ರಾಜಾರಾಣಿ ಸ್ಟೇಜ್ ಮೇಲೆ ಬಂದು ತಾರಮ್ಮ ಸೃಜಾ ಜೋಡಿಗಳು ಇವರೆಲ್ಲರನ್ನ ನಾನು ಮಿಸ್ ಮಾಡಿಕೊಳ್ತೇನೆ. ನಾನು ಮತ್ತೊಂದು ಉತ್ತಮ ಶೋ ಜೊತೆಗೆ ಬರ್ತೇನೆ ಅಂತ ನಾನು ಪ್ರಾಮಿಸ್ ಮಾಡ್ತೇನೆ ಅಂತ ಹೇಳಿದರು. ಇನ್ನೊಂದೆಡೆ ನೋಡೋದಾದರೆ ಅನುಪಮಾ ಗೌಡ ಅವರು ರಾಜಾರಾಣಿ ಶೋಗೆ ಭಾವನಾತ್ಮಕವಾಗಿ ಹೊಂದಿಕೊಂಡಿದ್ದರು. ಅವರು ನಿರೂಪಣೆಯನ್ನ ಎಂದೂ ಕೂಡ ಕೆಲಸ ಅಂತ ಭಾವಿಸಿ ನಿರೂಪಣೆಯನ್ನ ಮಾಡ್ತಾ ಇರಲಿಲ್ಲ. ಅವರು ಎಲ್ಲರನ್ನ ಕುಟುಂಬದ ರೀತಿ ನೋಡ್ತಾ ಇದ್ರು. ಜೊತೆಗೆ ರಾಜಾರಾಣಿ ಶೋನಲ್ಲಿ ಭಾಗವಹಿಸುವ ಎಲ್ಲ ಸ್ಪರ್ಧಿಗಳ ಜೊತೆಗೂ ಒಳ್ಳೆಯ ಬಾಂಧವ್ಯವನ್ನ ಹೊಂದಿದ್ರು. ಜೊತೆಗೆ ಈ ಒಂದು ಶೋನಲ್ಲಿ ಕೆಲವೊಂದಷ್ಟು ಭಾವನಾತ್ಮಕ ವಿಷಯಗಳನ್ನು ಕೂಡ ಅವರು ಹಂಚಿಕೊಂಡಿದ್ರು. ಎಲ್ಲರೊಂದಿಗೆ ಬೆರೆತು ನಿರೂಪಣೆಯನ್ನ ಮಾಡ್ತಾ ಇದ್ರು. ಇನ್ನು ಸೃಜನ್ ಲೋಕೇಶ್ ಅವರು ಕೂಡ ತೆರೆಯ ಮೇಲೆ ಹಾಗೂ ತೆರೆಯ ಹಿಂದೆ ಎಲ್ಲರನ್ನ ನಗಿಸುತ್ತಲೇ ಇರ್ತಾರೆ. ಇದು ಅನೇಕ ಬಾರಿ ಸಾಬೀತಾಗಿದೆ ಕೂಡ. ಈ ಕಾರಣಕ್ಕೆ ಅವರನ್ನ ಸಾಕಷ್ಟು ಮಂದಿ ಇಷ್ಟಪಡ್ತಾರೆ. ಸೃಜನ್ ಲೋಕೇಶ್ ಅವರು ತಾರಾ, ಅನುಪ್ರಭಾಕರ್ ಹಾಗೂ ಅನುಪಮಾ ಅವರ ಜೊತೆಗೂ ಕೂಡ ಒಳ್ಳೆಯ ಒಡನಾಟ ಹೊಂದಿದ್ದಾರೆ. ಇನ್ನು ಒಂದು ಬಾರಿ ಶೋವೊಂದರಲ್ಲಿ ಸೃಜನ್ ಲೋಕೇಶ್ ಅವರು ವಿಶೇಷ ಗಿಫ್ಟ್ ಅನ್ನ ನೀಡಿದ್ರು. ಶೋನಲ್ಲಿ ಸೃಜನ್ ಲೋಕೇಶ್ ಅವರು ಅನುಪ್ರಭಾಕರ್ ಅವರಿಗೆ ಸರವೊಂದನ್ನು ಗಿಫ್ಟ್ ಮಾಡಿದ್ರು. ತಾರಾ ಅನುರಾಧ ಅವರಿಗೆ ಸೀರೆ ನೀಡಿದ್ದರು. ಆ ಸೀರೆಯನ್ನು ನೋಡಿ ತಾರಾ ಅವರು ತುಂಬಾನೇ ಖುಷಿಪಟ್ಟಿದ್ರು. ಜೊತೆಗೆ ಅದೇ ಸೀರೆಯನ್ನು ಮೈಮೇಲೆ ಹೊದ್ದುಕೊಂಡು ವೇದಿಕೆ ಮೇಲೆಯೇ ವಾಕ್ ಮಾಡಿದ್ದರು. ಇನ್ನು ಅನು ಅವರಿಗೂ ಸೃಜನ್ ಅವರು ಗಿಫ್ಟ್ ಒಂದನ್ನು ನೀಡಿದರು. ಜೊತೆಗೆ ಅನು ಚಿತ್ರರಂಗಕ್ಕೆ ಬರುವುದಕ್ಕೂ ಮೊದಲು ಮಾಡಿದಂತಹ ಸ್ಟ್ರಗಲ್ ಅನ್ನು ನೆನಪಿಸಿಕೊಂಡಿದ್ದಾರೆ. ಅನುವಿನ ಸ್ಟ್ರಗಲ್ ನೋಡಿದ್ದೇನೆ. ಚಿಕ್ಕ ವಯಸ್ಸಿನಲ್ಲಿ ಅವರ ತಾಯಿಯನ್ನ ನೋಡಿಕೊಂಡಿದ್ದಿರಬಹುದು, ತಂಗಿಯನ್ನ ನೋಡಿಕೊಂಡಿದ್ದಿರಬಹುದು. ಎಲ್ಲವನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ ಎಂದರು ಸೃಜನ್ ಅವರು. ಇದನ್ನ ಹೇಳುತ್ತಿದ್ದಂತೆ ಅನುಪಮಾ ಗೌಡ ಅವರು ಗಳಗಳನೆ ಅತ್ತರು. ಸೃಜನ್ ನೀಡಿದ ಗಿಫ್ಟ್ ನೋಡಿ ಅವರು ಕೂಡ ಖುಷಿಪಟ್ಟಿದ್ದರು.
ಹೀಗೆ ಸೃಜನ್ ಲೋಕೇಶ್ ಅವರು ಅನುಪಮಾ ಅವರನ್ನ ವೇದಿಕೆ ಮೇಲೆ ಹಾಡಿ ಹೊಗಳಿದ್ದರು. ಇನ್ನು ಅನುಪಮಾ ಗೌಡ ಅವರು ನಟಿಯಾಗಿ ಇದೀಗ ನಿರೂಪಕಿಯಾಗಿ ಇಷ್ಟೊಂದು ಯಶಸ್ಸನ್ನ ಗಳಿಸುವುದಕ್ಕೆ ಅವರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಅತಿ ಚಿಕ್ಕ ವಯಸ್ಸಿನಲ್ಲೇ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತು ಇಲ್ಲಿಯವರೆಗೂ ಕೂಡ ಎಲ್ಲ ಜವಾಬ್ದಾರಿಯನ್ನ ನಿಭಾಯಿಸಿಕೊಂಡು ಬಂದಿದ್ದಾರೆ. ಕನ್ನಡದಲ್ಲಿ ನಿರೂಪಣಾ ಕ್ಷೇತ್ರ ಅಂದರೆ ಕೇವಲ ಅಕುಲ್ ಬಾಲಾಜಿ ಮತ್ತು ಅನುಶ್ರೀ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅನುಪಮಾ ಗೌಡ ಅವರು ಕೂಡ ಟಾಪ್ ಆಂಕರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಅನುಶ್ರೀ ಅಕುಲ್ ಬಾಲಾಜಿ ಅವರ ನಿರೂಪಣೆಗೆ ಸರಿಸಮನಾಗಿ ಅನುಪಮಾ ಗೌಡ ಅವರು ಕೂಡ ಪೈಪೋಟಿ ನೀಡುತ್ತಾ ಚೆನ್ನಾಗಿಯೇ ನಿರೂಪಣೆ ಮಾಡ್ತಾರೆ. ಅನುಪಮಾ ಅವರು ಕೇವಲ ನಿರೂಪಣೆ ಮಾತ್ರವಲ್ಲದೆ ಕೆಲವೊಂದಷ್ಟು ಸಿನಿಮಾಗಳು ಮತ್ತು ಧಾರಾವಾಹಿಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಮಜಾ ಭಾರತ ಕಾರ್ಯಕ್ರಮದಲ್ಲಿ ಅನುಪಮಾ ಗೌಡ ಅವರು ಅದ್ಭುತವಾಗಿ ನಿರೂಪಣೆ ಮಾಡಿದ್ರು. ಇದೇ ಕಾರಣಕ್ಕೆ ನಮ್ಮಮ್ಮ ಸೂಪರ್ ಸ್ಟಾರ್ ರಾಜಾರಾಣಿ ಸೀಸನ್ 1 ಕಾರ್ಯಕ್ರಮದಲ್ಲೂ ಕೂಡ ಇದೇ ಅನುಪಮಾ ಗೌಡ ಅವರನ್ನ ಮುಂದುವರೆಸಲಾಯಿತು. ರಾಜಾರಾಣಿ ಯಶಸ್ಸಿನಲ್ಲಿ ಅನುಪಮಾ ಗೌಡ ಅವರ ಪಾತ್ರ ಕೂಡ ಪ್ರಮುಖವಾದದ್ದು. ರಾಜಾರಾಣಿ ಸೀಸನ್ 1 ಯಶಸ್ಸಿನ ನಂತರ ಇತರ ವಾಹಿನಿಗಳು ಕೂಡ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಈಗಾಗಲೇ ಆರಂಭಿಸಿದೆ. ಅಷ್ಟರ ಮಟ್ಟಿಗೆ ರಾಜಾರಾಣಿ ಸೀಸನ್ 1 ಯಶಸ್ವಿಯಾಗಿದೆ. ನಂತರದಲ್ಲಿ ಈ ಒಂದು ಯಶಸ್ಸಿನಿಂದಾಗಿ ರಾಜಾರಾಣಿ ಸೀಸನ್ 2 ಕೂಡ ಆರಂಭವಾಗಿದೆ. ಆದರೆ ಅನುಪಮಾ ಗೌಡ ಅವರನ್ನ ಇದರಲ್ಲಿ ನಿರೂಪಕಿಯಾಗಿ ತೆಗೆದುಕೊಂಡಿಲ್ಲ. ಇದ್ದಕ್ಕಿದ್ದ ಹಾಗೆ ಅನುಪಮಾ ಗೌಡ ಅವರನ್ನ ಈ ಶೋನಿಂದ ತೆಗೆದುಹಾಕಲಾಗಿದೆ. ಇನ್ನೂ ಅಚ್ಚರಿಯ ವಿಷಯ ಏನಪ್ಪಾ ಅಂದರೆ ಅನುಪಮಾ ಗೌಡ ಅವರಿಗೆ ಈ ಬಗ್ಗೆ ಯಾವ ಮಾಹಿತಿ ಕೂಡ ತಿಳಿಸಿಲ್ಲ. ರಾಜಾರಾಣಿ ಸೀಸನ್ 2ನಲ್ಲಿ ಎಲ್ಲ ಬದಲಾವಣೆಗಳು ಅಂದರೆ ಜಡ್ಜ್ಗಳು ಸಮೇತ ಬದಲಾವಣೆ ಆಗಿದ್ರೆ ಎಲ್ಲವೂ ಬದಲಾಗಿದೆ ಅನ್ನಬಹುದಿತ್ತು. ಆದರೆ ಎಲ್ಲವೂ ಇದ್ದಂತೆ ಇದ್ದು ಕೇವಲ ನಿರೂಪಕರನ್ನ ಬದಲಾವಣೆ ಮಾಡಿದ್ದು ಸಹಜವಾಗಿಯೇ ಎಲ್ಲರಿಗೂ ಕೂಡ ಯಾಕೆ ಅನುಪಮಾ ಗೌಡ ಅವರನ್ನ ಕೈ ಬಿಡಲಾಯಿತು ಅನ್ನುವಂತಹ ಅನುಮಾನ ಮೂಡುತ್ತೆ. ಧಾರಾವಾಹಿಯ ಪಾತ್ರಗಳ ಬದಲಾವಣೆ ಅಥವಾ ನಿರೂಪಕರ ಬದಲಾವಣೆ ಮಾಡುವಾಗ ಹಿಂದಿನ ನಿರೂಪಕರು ಅಥವಾ ಹಿಂದೆ ಇದ್ದಂತಹ ಕಲಾವಿದರಿಗೆ ಸಾಮಾನ್ಯವಾಗಿ ಅಭಿಪ್ರಾಯವನ್ನು ಕೇಳಲಾಗುತ್ತೆ. ಆದರೆ ಇಲ್ಲಿ ಯಾವುದು ಕೂಡ ನಡೆದಿಲ್ಲ. ಇದ್ದಕ್ಕಿದ್ದಂತೆ ಅನುಪಮಾ ಗೌಡ ಅವರನ್ನ ಶೋನಿಂದ ಕೈಬಿಡಲಾಗಿದೆ. ಒಂದು ರೀತಿಯಲ್ಲಿ ವಾಹಿನಿಯು ಅನುಪಮಾ ಗೌಡ ಅವರಿಗೆ ಅನ್ಯಾಯ ಮಾಡಿದ್ರು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಯಾಕಂದ್ರೆ ಅನುಪಮಾ ಗೌಡ ಅವರ ನಿರೂಪಣೆಯಲ್ಲಿ ಯಾವುದೇ ಲೋಪ ಇರಲಿಲ್ಲ. ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಅವರು ನಿರೂಪಣೆ ಮಾಡಿದ್ರು. ಅವರು ನಿರೂಪಣೆ ಮಾಡುವ ಶೈಲಿ, ಅವರ ಬಾಡಿ ಲ್ಯಾಂಗ್ವೇಜ್, ವೇದಿಕೆಯಲ್ಲಿ ಹಾಸ್ಯವನ್ನ ಪ್ರಸ್ತುತಪಡಿಸುವ ರೀತಿ ಎಲ್ಲವೂ ಕೂಡ ವೀಕ್ಷಕರಿಗೆ ಮೆಚ್ಚುಗೆಯಾಗಿತ್ತು. ಜೊತೆಗೆ ಅನುಪಮಾ ಗೌಡ ಅವರಿಗೆ ಅವರದ್ದೇ ಆದ ದೊಡ್ಡದಾದ ಅಭಿಮಾನಿ ಬಳಗ ಇದೆ. ಕೊನೆ ಪಕ್ಷ ವಾಹಿನಿಯು ಅನುಪಮಾ ಅವರಿಗೆ ಒಂದು ಮಾಹಿತಿಯನ್ನು ತಿಳಿಸುವಂತಹ ಕಾರ್ಯವಾದರೂ ಆಗಬೇಕಿತ್ತು. ಅದ್ಯಾವುದು ಕೂಡ ಇಲ್ಲಿ ಆಗಿಲ್ಲ. ಒಂದು ಮಾಹಿತಿಯ ಪ್ರಕಾರವಾಗಿ ಅನುಪಮಾ ಗೌಡ ಅವರ ಸಂಭಾವನೆ ಹೆಚ್ಚು ಇತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ. ಮತ್ತೊಂದು ಕಡೆ ಹೊಸ ಮುಖವನ್ನು ಪರಿಚಯ ಮಾಡುವ ಸಲುವಾಗಿ ಈ ರೀತಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಟ್ಲೀಸ್ಟ್ ಅನುಪಮಾ ಗೌಡ ಅವರಿಗೆ ತಿಳಿಸುವಂತಹ ಕೆಲಸವನ್ನಾದರೂ ಮಾಡಬೇಕಿತ್ತು. ಇದೀಗ ಜಾನ್ವಿ ರಾಯಲ್ ಅವರು ರಾಜಾರಾಣಿ 2 ಸೀಸನ್ ಅನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ